ನಮಸ್ಕಾರ ವೀಕ್ಷಕ ಬಂಧುಗಳೇ, ಮುಜರಾಯಿ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ಮತ್ತು ಕೆಲವು ಯಾವ ಕಾರ್ಯನಿರ್ವಾಹಕ ಅಧಿಕಾರಿ ಅಂತಹ ದೇವಾಲಯಗಳಲ್ಲಿ ಈ ಪೊಲೀಸ್ ಪ್ರಕಟಣೆಯನ್ನ ಹಾಕಿದ್ದಾರೆ. ನೌಕರರಿಗೆ, ಅಧಿಕಾರಿಗಳಿಗೆ ತೊಂದರೆ ಕೊಟ್ರೆ ಯಾವ್ಯಾವ ಕಾಲಂನಲ್ಲಿ ಏನೇನು ಶಿಕ್ಷೆ ಅಂತೇಳಿ ಉಲ್ಲೇಖನೀಯ ಸಂಗತಿ, ಪ್ರಶ್ನೆನೇ ಇಲ್ಲ. ಆದರೆ ಅದರ ಜೊತೆಗೆ ಲೋಕಾಯುಕ್ತದಲ್ಲಿ ಅಧಿಕಾರಿಗಳು ಮಾಡುವಂತಹ ತಪ್ಪುಗಳಿಗೆ ಅದರದೇ ಆದ ಒಂದು ನಂಬರ್ ಇದೆ, ಕೋಡ್ ನಂಬರ್. ಆ ಕೋಡ್ ನಂಬರ್ ನೀವು ಹಾಕ್ಬೇಕಾಗಿತ್ತು. ಏನಕ್ಕೆ ಅಂದ್ರೆ, ಈ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನಾವು ಯೋಚನೆ ಮಾಡಿದಾಗ ಇರುವಂತ ಅಧಿಕಾರಿಗಳ ಪೈಕಿ ಬಹುಮಂದಿ ಅನಕ್ಷರಸ್ಥರಿದ್ದಾರೆ, ಒಬ್ರಿಬ್ರು ಅಕ್ಷರಸ್ಥರಿದ್ದಾರೆ, ಆದ್ರೆ ವಿದ್ಯಾವಂತರಲ್ಲ. ಏನು ತಪ್ಪು ಮಾಡ್ತಿದ್ದೀವಿ ಅನ್ನೋಂತ ಅರಿವಿಲ್ಲದೆ ಅತಿ ಹೆಚ್ಚು ತಪ್ಪು ಮಾಡಿ ಮುಜುಗರಕ್ಕೆ ಒಳಗಾಗ್ತಿದ್ದಾರೆ. ಮೇಲಧಿಕಾರಿಗಳನ್ನ ಮುಜುಗರಕ್ಕೆ ಒಳಗಾಗುವ ರೀತಿಯಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ಪ್ರಶ್ನೆ ಇಷ್ಟೇ, ಈ ಕಲಂಗಳ ಅಡಿಯಲ್ಲಿ ಏನು ಶಿಕ್ಷೆ ಇದೆ, ಯಾರು ತೊಂದರೆ ಕೊಡ್ತಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಪ್ರಶ್ನೆ ಇಲ್ಲ. ಆದರೆ ದೇವಾಲಯಕ್ಕೆ ಅಥವಾ ಅಧಿಕಾರಿಗಳು, ಯಾವುದೇ ಸರ್ಕಾರಿ ನೌಕರರು ಅಧಿಕಾರಿಗಳಿಗೆ ಬಂದು ಏನಾದ್ರೂ ಒಂದು ಪ್ರಶ್ನೆಯನ್ನ ಕೇಳ್ತು ಅಂದ್ರೆ ಸಂಯಮದಿಂದ ಉತ್ತರ ಕೊಡಬೇಕು. ಅವರ ಮಾಡಿರುವಂತ ತಪ್ಪುಗಳನ್ನ ಕೇಳಿದ ತಕ್ಷಣ ಅದನ್ನು ಮುಚ್ಚಿಡಲಿಕ್ಕೆ ಇನ್ನೊಂದಷ್ಟು ತಪ್ಪುಗಳನ್ನ ಮಾಡಿ ಮೇಲಧಿಕಾರಿಗಳನ್ನು ಮುಜುಗರ ಮಾಡುವಂತದ್ದು, ಅವರು ಕೂಡ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂತ ಕೆಲಸವನ್ನ ಮಾಡಬಾರದು. ಮುಜರಾಯಿ ಆಯುಕ್ತರ ಗಮನಕ್ಕೆ ತಂದು ಈ ಪ್ರತಿಯನ್ನ ನೀವಲ್ಲಿ ಲಗತ್ತಿಸಿದ್ದೀರಾ. ನಿಮಗೆ ಯಾವುದು ಸಮಸ್ಯೆ ಇದೆಯೋ ಅದನ್ನ ತಕ್ಕಂತ ಅಲ್ಲೊಂದು ಪ್ರತಿ ಬಂದಿರುತ್ತೆ. ಇದೊಂದೇ ಅಂತಲ್ಲ, ಸಾಕಷ್ಟು ಈ ತರ ಅವಘಡಗಳು ಮಾಡಿರುವಂತ ಉದಾಹರಣೆಗಳಿದೆ. ಇವತ್ತು ಸಣ್ಣ ಎಕ್ಸಾಂಪಲ್ ಕೊಡಬೇಕು ಅಂತ ಅಂದ್ರೆ, ದೇವಾಲಯದಲ್ಲಿ ಸೀರೆ ಕಳ್ತನ ಮಾಡಿರುವಂತದ್ದು ಇರ್ಬೋದು, ಚಿನ್ನಗಳನ್ನ ರಾಶಿ ರಾಶಿ ಚಿನ್ನಗಳನ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಳ್ಳತನ ಮಾಡಿ ಅಥವಾ ಕಳ್ಳತನ ಮಾಡಿಸಿ, ಕಳ್ಳತನ ಮಾಡಿದ್ದಾರೆ ಅಂತ ಅಂದ್ರೆ ಅದು ಪಾಪ ಅವ್ರಿಗೆ ಮುಜುಗರ ಆಗ್ಬೋದು. ಕಳ್ಳತನ ಮಾಡ್ತಿದ್ರು ಸುಮ್ಮನೆ ಇದ್ರು ಕೂಡ ಅದು ಭ್ರಷ್ಟಾಚಾರ ಅಂತ ನಾನು ಅಂದುಕೊಂಡಿರುವಂತದ್ದು. ಕೆಲವು ದೇವಾಲಯಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣಗಳು ಮಾಡಿದ್ದಾರೆ, ಮೇಲಧಿಕಾರಿಗಳು ಶಾಂತವಾಗಿ ಕೂತಿದ್ದಾರೆ. ಇಂಥದ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅದು ತಪ್ಪು ಅಂತ ಅನ್ಸುತ್ತಾ? ಮಾನ್ಯ ಆಯುಕ್ತರು ಯಾರು ಈ ಪ್ರತಿಯನ್ನ ಹಾಕಿದ್ದಾರೆ ಅವರನ್ನು ಪ್ರಶ್ನೆ ಮಾಡಬೇಕು. ಈ ಪ್ರತಿಯನ್ನ ತುರ್ತಾಗಿ ಇದು ಹಾಕಿದ್ದಾರೆ ಅಂತಂದ್ರೆ ತಪ್ಪುಗಳಿಗೆ ಗಾಬರಿ ಬಿದ್ದು ತರಾತುರಿಯಲ್ಲಿ ಈ ಪ್ರತಿ ಹಾಕಿದ್ದಾರೆ ಅಂತ ನಾನು ಅಂದುಕೊಂಡಿದ್ದೀನಿ. ಈ ಪ್ರತಿಯನ್ನ ಹಾಕೋದಕ್ಕೆ ಸರ್ಕಾರದ ಆದೇಶ ಇದೆಯಾ? ಮಾನ್ಯ ಆಯುಕ್ತರು ಇದನ್ನ ತಿಳಿ ಹೇಳಬೇಕು. ಅದನ್ನು ತಿಳ್ಕೊಂಡು ಅದಕ್ಕೆ ಪೂರಕವಾಗಿ ಈ ಪ್ರತಿಗೆ ಉತ್ತರ ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ಮಾನ್ಯ ಆಯುಕ್ತರಿಗೆ ಆಗ್ರಹ ಮಾಡ್ತಾ ಇದ್ದೀನಿ.